ಪ್ರಿಯ ವೀಕ್ಷಕರೇ ನಮಸ್ಕಾರ. ಕೆಪಿ ನ್ಯೂಸ್ನ ದಿನಕ್ಕೊಂದು ಸುದ್ದಿಯಲ್ಲಿ ಸ್ವಾಗತ. ನಾನು ನಿಮ್ಮ ಪೂಜಾ ಎಸ್ಪಿ. ಇನ್ನು ಹವಾಮಾಲಿನಾಥ್ ಅಪ್ಪಾಜಿ ಅವರು ಯಾವುದೇ ಪಕ್ಷಪಾಟಿಗೆ ಸೀಮಿತವಿಲ್ಲ. ದೇಶವಾಸಿಗಳ ಹಿತಕ್ಕಾಗಿ ವಯಸ್ಸಿನ 9ನೇ ವರ್ಷ ಬಾಲ್ಯದಿಂದಲೇ ತಮ್ಮ ಸ್ವತಃ ಮನೆ ಊರನ್ನ ತೊರೆದು ಎಲ್ಲವನ್ನ ಬಿಟ್ಟು ದೇಶವೇ ನನ್ನ ಮನೆ, ದೇಶವೇ ನಮ್ಮ ಪರಿವಾರ, ಈ ರೀತಿ ದೇಶ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಅವರ ಶಿಕ್ಷಣ ಕೇವಲ 3ನೇ ತರಗತಿ ಮಾತ್ರ. ಇನ್ನು ತನ್ನ ಜೀವನವನ್ನೇ ದೇಶಕ್ಕಾಗಿ ಅರ್ಪಿಸಿದ್ದಾರೆ. ಇನ್ನು ಇಂತಹ ಮಹಾನ ಸಂತ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್. ಇನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ಅಮರ ಬಲಿದಾನಕ್ಕೆ ಜಯವಾಗಲಿ. 2023-24 ಇದೇ ತಿಂಗಳು ಸ್ವತಂತ್ರ ವೀರ ಯೋಧರಾದ ಭಗತ್ ಸಿಂಗ್, ಸುಖದೇವ್ ರಾಜ್ಗುರುರವರ ಅಮರ ಬಲಿದಾನದ ದಿನಾಚರಣೆಯವಿದ್ದು ಪ್ರತಿ ವರ್ಷವೂ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ದೇಶದ ನಾನಾ ರಾಜ್ಯಗಳಲ್ಲಿ ಅಮರ ಬಲಿದಾನ ದಿನಾಚರಣೆ ಆಚರಿಸುತ್ತಾ ಬಂದಿದ್ದೇವೆ. ಇನ್ನು ಈ ಸಲ ಚುನಾವಣೆ ಇರೋದ್ರಿಂದ ಚುನಾವಣೆ ಆಯೋಗವು ನೀತಿ ಸಂಹಿತೆ ಜಾರಿ ಮಾಡಿರೋದ್ರಿಂದ ಸಕಲ ದೇಶವಾಸಿಗಳು ಬರುವಂತಹ ದಿನಾಂಕ 23/3/2024 ತಾವು ಇರುವಂತಹ ಸ್ಥಳಗಳಲ್ಲಿಯೇ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ತಮ್ಮ ಸ್ವತಂತ್ರ ವೀರ ಯೋಧರಾದ ಭಗತ್ ಸಿಂಗ್, ಸುಖದೇವ್ ರಾಜ್ಗುರುರವರ ಅಮರ ಬಲಿದಾನದ ದಿನಾಚರಣೆಯು ಕಡ್ಡಾಯವಾಗಿ ಭಕ್ತಿಯಿಂದ ಅಮರ ಬಲಿದಾನ ದಿನಾಚರಣೆಯನ್ನ ಆಚರಿಸಬೇಕಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಹವಾಮಲ್ಲಿನಾಥ್ ಮಹಾರಾಜ್ ನಿರ್ಗುಡಿ ಅಪ್ಪಾಜಿ ಅವರು ಸಕಲ ದೇಶವಾಸಿಗಳಿಗೆ ದಿವ್ಯ ಸಂದೇಶವನ್ನ ನೀಡಿದ್ದಾರೆ. ಇನ್ನು ಯಾವುದೇ ಒಂದು ಜಾತ್ಯದಿಂದ, ಒಂದೇ ಧರ್ಮದಿಂದ ಸಂವಿಧಾನವನ್ನ ಉಳಿಸಲು ಆಗೋದಿಲ್ಲ. ಎಲ್ಲಾ ಜಾತಿ ಧರ್ಮದವರು ಒಗ್ಗೂಡಿದಾಗ ಮಾತ್ರ ಸಂವಿಧಾನವನ್ನ ಉಳಿಸಲು ಸಾಧ್ಯವಿದೆ. ಇನ್ನು ದೇಶಕ್ಕಾಗಿ ಸೇವೆ ಸಲ್ಲಿಸಿದಂತಹ ಮಹಾನ್ ನಾಯಕರಿಗೆ ತಮ್ಮ ತಮ್ಮ ಜಾತಿಗೆ ಸೀಮಿತವಾಗಿರಬಾರದು. ಅವರೆಲ್ಲರೂ ಭಾರತ ದೇಶದ ಆಸ್ತಿ. ಅವರು ರಾಷ್ಟ್ರಕ್ಕೆ ಸಂಬಂಧಪಟ್ಟವರು. ಇಂತಹ ಮಹಾನ ನಾಯಕರಿಗೆಲ್ಲ ಜಾತಿ, ಧರ್ಮ, ಪಕ್ಷದವರು ಸೇರಿ ಅವರ ಜಯಂತಿ ಉತ್ಸವ ಆಚರಣೆಯನ್ನ ಮಾಡಬೇಕಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಆದೇಶಗಳಾಗಿವೆ. ಇನ್ನು ನಮ್ಮ ಪಕ್ಷದ ಉಳಿವಿಗಾಗಿ ಜಾತಿ ಮೇಲೆ ಆರಕ್ಷಣೆ ಕೊಡುವುದು ಬೇಡ. ಸರ್ವಧರ್ಮ ಸಮಭಾವ, ಸಂವಿಧಾನ, ನಿಸರ್ಗದ ನಿಯಮಗಳು ಯಾರು ಕಡ್ಡಾಯವಾಗಿ ಪಾಲಿಸುತ್ತಾರೆಯೇ ಅವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನ ನೀಡಬೇಕು. ಇನ್ನು ಆ ರಕ್ಷಣೆ ಕೊಡಬೇಕು. ಜೈ ಭಾರತ್ ಮಾತಾ ಸೇವಾ ಸಮಿತಿ ವತಿಯಿಂದ ಕೇಂದ್ರ ಚುನಾವಣೆ ಆಯೋಗಕ್ಕೆ ಮನವಿ ಪತ್ರವನ್ನ ಕೂಡ ಸಲ್ಲಿಸಿದ್ದೇವೆ. ಇನ್ನು ಆ ಮನವಿ ಪತ್ರದಲ್ಲಿ ಏನಿದೆ ಅಂದ್ರೆ, ಸರ್ಕಾರದ ಯಾವುದೇ ಕೆಲಸಕ್ಕೆ ಆಧಾರ್ ಕಾರ್ಡ್ ಅನ್ನ ಅವಶ್ಯಕತೆ ಹೇಗಿದೆಯೋ ಅದೇ ರೀತಿಯಲ್ಲಿ ಮತದಾನ ಕಾರ್ಡ್ ಕೂಡ ಆಧಾರ್ ಕಾರ್ಡ್ ಜೊತೆ ಕಡ್ಡಾಯವಾಗಿ ಇರಲೇಬೇಕು. ಇದರಿಂದ ಮತದಾನ ದಿನದಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡುವುದು, ತಮ್ಮ ಖಾಸಗಿ ಕೆಲಸ, ಇನ್ನಿತರ ಪಿಕ್ನಿಕ್ ದತ್ತ ವಲಸೆ ಹೋಗುವುದನ್ನ ಸಹ ತಪ್ಪಿಸಬಹುದು. ಜೊತೆಗೆ ತಮ್ಮ ಹಕ್ಕನ್ನ ಚಲಾಯಿಸಬೇಕು. ಅದರ ಪ್ರಾಮುಖ್ಯತೆಯ ಅರಿವು ಕೂಡ ಆಗುವುದು ಅಂತ ಹೇಳಿದ್ದಾರೆ. ಇನ್ನು ಎಲ್ಲಾ ಪ್ರಜಾಪ್ರಭುತ್ವದಲ್ಲಿ ಎಲ್ಲಾ ದೇಶವಾಸಿಗಳು ಜಾಗೃತರಾಗಿರಬೇಕು. ಸಂವಿಧಾನದ ದುರುಪಯೋಗ ಆಗದಂತೆ ನೋಡಿಕೊಳ್ಳಬೇಕು. ಇನ್ನು ಜಾತಿ, ಪಕ್ಷ, ಅಧಿಕಾರ, ಹಣಬಲದಿಂದ ಸಂವಿಧಾನದ ದುರುಪಯೋಗ ಆಗದಂತೆ ನಿಸರ್ಗದ ನಿಯಮ, ನೀತಿಗಳಿಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಜೈ ಭಾರತ್ ಮಾತಾ ಸೇವಾ ಸಮಿತಿಯು ತಿಳಿಸಿದೆ. ಇನ್ನು ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಪಿ ನ್ಯೂಸ್ 24/7. ಧನ್ಯವಾದಗಳು.